ಅನೇಕರು ಯೋಚಿಸ್ತಾರೆ, ಹೇಳುತ್ತಾರೆ ಕೂಡ, ಯೇಸು ದೇವರು ಅಮೆರಿಕದಿಂದ ಬಂದದ್ದು, ಲಂಡನ್ನಿಂದ ಬಂದದ್ದು, ರೋಮಿಂದ ಬಂದದ್ದು, ಇಸ್ರಾಯಲಿಂದ ಬಂದದ್ದು. ನಾವು ಬೈಬಲ್ ಏನು ಹೇಳ್ತದೆ ನೋಡುವ. ನಾವು 6ನೇ ಅಧ್ಯಾಯ ಹೋದರೆ, ಅಲ್ಲಿ ಯೋಹನ 6ನೇ ಅಧ್ಯಾಯಕ್ಕೆ ಹೋದರೆ ಅಲ್ಲಿ ವಚನ ಹೀಗೆ ಹೇಳ್ತದೆ, 38ನೇ ವಚನ. ಯೇಸು ದೇವರು ಹೇಳ್ತಾರೆ, ನಾನು ನನ್ನ ಸ್ವಂತ ಚಿತ್ತವನ್ನಲ್ಲ, ಆದರೆ ನನ್ನನ್ನು ಕಳಿಸಿದಾತನ ಚಿತ್ತವನ್ನು ಮಾಡುವುದಕ್ಕೆ ಪರಲೋಕದಿಂದ ಬಂದೆನು. ಯೇಸು ದೇವರು ಹೇಳ್ತಾರೆ, ನಾನು ಪರಲೋಕದಿಂದ ಬಂದನು, ಭೂಮಿಯಿಂದ ಪರಲೋಕದಿಂದ ಹಿಡಿದು. ಯೇಸು ದೇವರು ಯಾವ ಅಮೆರಿಕ, ಲಂಡನ್, ರಷ್ಯಾದಿಂದ ಬಂದಿಲ್ಲ, ಇಸ್ರಾಯಲಿಂದ ಬಂದಿಲ್ಲ. ಯೇಸು ದೇವರು ಪರಲೋಕದಿಂದ ಹಿಡಿದು ಬಂದದ್ದು. ಮತ್ತು ಯೇಸು ದೇವರು ಈ ಪ್ರಪಂಚದಲ್ಲಿ ಜೀವಿಸಿದರು ನಮಗೋಸ್ಕರ. ದೇವರು ನಮ್ಮನ್ನು ಸೃಷ್ಟಿಸಿದ್ದು, ಮಾನವನನ್ನು ಸೃಷ್ಟಿಸಿದ್ದು, ಮಾನವನು ತನ್ನ ಸಂಬಂಧವನ್ನು ತನ್ನ ಪಾಪದಿಂದ ಕಳೆದುಕೊಂಡನು. ಆ ಸಂಬಂಧವನ್ನು ಪುನಃ ಕಟ್ಟಲು ಯೇಸು ದೇವರು ಭೂಮಿಗೆ ಇಳಿದು ಬಂದರು. ಯೇಸು ಕ್ರಿಸ್ತನನ್ನು ನಂಬುವುದು ಯಾವ ಜಾತಿಯಲ್ಲ, ಧರ್ಮವಲ್ಲ. ಯೇಸು ಕ್ರಿಸ್ತನನ್ನು ನಂಬಿದರು ದೇವರ ಜೊತೆ ಪುನಃ ಆ ಸಂಬಂಧ ಕಟ್ಟುವುದೇ ಆಗಿದೆ.